ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಗೊತ್ತಮ್ಮ, ನೀನು ನನ್ನ ಶಾಂತಿ ಅಂತ, ನನ್ನ ಬಂಗಾರಿ, ನನ್ನ ಮಗಳು. ಇಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ನೀನು ಈ ಪ್ರಸಾದದ ಮೇಲೆ ಸತ್ಯ ಮಾಡಲಿಲ್ಲ, ಹಾಗಂತ ನೀನು ಸುಳ್ಳು ಹೇಳ್ತೀಯ ಅಂತಲ್ಲ. ಏನೋ ನಿನ್ನನ್ನು ಕಟ್ಟಾಗ್ತಿದೆ ಕಣಮ್ಮ. ನನ್ನ ಹತ್ರ ಹೇಳ್ಬಿಡಮ್ಮ, ನಾನು ಯಾರ ಹತ್ರನೂ ಹೇಳಲ್ಲ. ನನ್ನ ಹತ್ರ ನಿಜ ಹೇಳ್ಬಿಡು ತಾಯಿ. ಇವತ್ತು ಅಡುಗೆ ಮನೆಯಲ್ಲಿ ಮಾಡ್ತೀಯಲ್ಲ ಪತ್ರೊಡೆ, ಅದನ್ನ ನಿನ್ನನ್ನ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ರತ್ನಮ್ಮ ತಿಂದೇ ಇಲ್ಲ ಹೇಗ್ ಹೇಳ್ತಿದ್ದಾಳೆ ಅಂತನಾ? ಆ ಘಮ ಹೇಳ್ತು ಕಣಮ್ಮ, ನೀನ್ ನನ್ ಶಾಂತಿ ಅಂತ. ಹೇಳಮ್ಮ, ಇನ್ನು ಯಾಮರ್ಸ್ಬೇಡ ಕಣಮ್ಮ, ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ನಾನೇನಂತ ತಪ್ಪು ಮಾಡಿದ್ದೀನಿ? ನನ್ನ ಹತ್ರ ಯಾಕೆ ವಿಷಯನ ಮುಚ್ಚಿಡ್ತಿದ್ಯಾ ನೀನು? ನೋಡಮ್ಮ, ನೀನ್ ಸತ್ತೋದೆ ಅಂತ ಎಲ್ರೂ ಹೇಳಿದ್ರು, ಅಬ್ಬಾ ಎಲ್ರೂ ನಂಬುದ್ರು. ಆದ್ರೆ ನಾನಿದ್ದೀನಲ್ಲ, ನಾನ್ ನಂಬಲಿಲ್ಲ. ನನ್ನ ಜೊತೆ ನನ್ನ ಚಿನ್ನು ಇದ್ದಾನಲ್ಲ, ಅವನು ನಂಬಲಿಲ್ಲ ಕಣಮ್ಮ. ಸುಶಾಂತಪ್ಪ, ಸಾಧ್ನಮ್ಮ, ಸಿದ್ದಣ್ಣ ಎಲ್ರೂ ಹೋಗಿ ಅದೇನೋ ನನ್ನ ಬಾಯಲ್ಲಿ ಬೇಡ ಅದು ನೋಡಿ ಶಾಂತಿ ಅಂದ್ರು. ನನ್ನನ್ನ ಕಣ್ಣಾರೆ ನೋಡಕ್ಕೂ ಬಿಡ್ಲಿಲ್ಲ ಕಣಮ್ಮ. ಮಾಡ್ಬೇಕಾದ ಕೊನೆ ಕಾರ್ಯ ಎಲ್ಲ ಮಾಡ್ಬಿಟ್ಟು ಬಂದ್ರು. ಆದ್ರೆ ನಾನು ಈ ಕ್ಷಣದವರೆಗೂ ಒಪ್ಕೊಂಡಿಲ್ಲ, ಆಗ್ಲೂ ಒಪ್ಕೊಳ್ಳಿಲ್ಲ. ನನಗೆ ನನ್ನ ಕನ್ಸಲ್ಲಿ ಬಂದು ನನ್ನ ಶಾಂತಿ ಹೇಳ್ತಿದ್ಲು, ನಾನು ಸತ್ತಿಲ್ಲ ರತ್ನಮ್ಮ, ನಾನು ಸತ್ತಿಲ್ಲ ಅಂತ. ಅದಾದ್ಮೇಲೆ ಬಂದು ನನ್ನನ್ನ ಊರಲ್ಲಿ ನೋಡ್ದೆ, ನೆನ್ಪಿದ್ಯಾ? ಅವಾಗ ನನಗೆ ನೀನು ಅಂತ ಅನ್ನಿಸ್ತು. ಆದ್ರೂ ನೀನು ಒಪ್ಕೊಳ್ಳಿಲ್ಲ ಕಣಮ್ಮ. ಸರಿ ಬಿಡು, ನಾನೇನೋ ತಪ್ಪು ಮಾಡಿದ್ದೀನಿ. ಇಷ್ಟು ದಿನ ನನಗೆ ಸತ್ಯ ಗೊತ್ತಾಗ್ಲಿಲ್ಲ, ನಾನು ಅದನ್ನ ಅನುಭವಿಸ್ದೆ. ಆದ್ರೆ ಇನ್ನು ಮುಚ್ಚಿಟ್ಬಿಡ ಕಣಮ್ಮ. ಹೇಳಮ್ಮ, ಹೇಳು ಬಂಗಾರ, ಹೇಳು ಕಂದ, ನಿನ್ ಕಾಲಕ್ಕೆ ಬೇಕಾದ್ರೂ ಬೇಡ್ತೀನಿ. ರತ್ನಮ್ಮ, ಏನ್ ಮಾಡ್ತಿದ್ದೀರಾ ರತ್ನಮ್ಮ? ಹಾ, ನಾನ್ ಶಾಂತಿ ಆಗಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ ಅಲ್ವಾ ರತ್ನಮ್ಮ? ನಾನ್ ನಿಮ್ ಶಾಂತಿ ಅಲ್ಲ. ತಗೊಮ್ಮ ಇದನ್ನ. ನಾನು ಯಾರ ಹತ್ರ ಕೇಳ್ಬೇಕೋ ಅವ್ರ ಹತ್ರ ಕೇಳ್ತೀನಿ. ಹೇಗ್ ಕೇಳ್ಬೇಕೋ ಹಾಗೆ ಕೇಳ್ತೀನಿ. ಆಗ ನಿಜ ಬಂದೇ ಬರುತ್ತೆ. ನನ್ನಪ್ಪ ಇದನ್ನೆಲ್ಲ ಗಣೇಶ, ಅವನು ನಿಜ ಬಿಡಿಸ್ತಾನೆ.